ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಯಾವ ವಿಡಿಯೋದೊಂದಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ. ಬೇಬಿ ವಾಷಬಲ್ ಡೈಪರ್ಸ್ ಆಯಿತಾ. ನೀವು ತುಂಬಾ ಒಂದು 20,000 25,000 ಕಳೆದುಬಿಟ್ಟಿರ್ತೀವಿ ಡೈಪರ್ಗೋಸ್ಕರ. ಅಂದರೆ ಮಕ್ಕಳು ಯೂರಿನ್ ಮಾಡೋದು ತುಂಬ ಜಾಸ್ತಿ ಇರುತ್ತೆ ಅಲ್ವಾ, 5-5 ನಿಮಿಷಕ್ಕೂ ಯೂರಿನ್ ಮಾಡ್ತಾ ಇರ್ತವೆ. ಅದರಿಂದ ಸ್ವಲ್ಪ ನಮಗೂ ಕಿರಿಕಿರಿ ಇರುತ್ತೆ. ಏನು ಯಾವಾಗಲೂ ಮಾಡ್ತಾನೆ ಇರ್ತೈತೆ ಪಾಪು ಅಂತ ಒಂಥರ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅದರಿಂದ ಯಾವಾಗ್ಲೂ ಡೈಪರ್ನ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದರಿಂದ ವಾಷಬಲ್ ಡೈಪರ್ ಅಂತ ಬಂದಿದ್ದಾವೆ. ನಾನು ಯಾರ್ದೋ ನೋಡಿ ತೊಗೊಂಡಿದ್ದು. ನೋಡಿ ಈ ಥರ ಇರ್ತದೆ, ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ. ನಾನು ಹಿಂಗೆ ಯಾರೋ ಯೂಸ್ ಮಾಡಿರೋದು ನೋಡಿದ್ದೆ, ನೋಡೋಣ ಅಂತ ತರಿಸ್ಕೊಂಡೆ ಮೀಶೋದಲ್ಲಿ ಬುಕ್ ಮಾಡಿ. ಮೊದಲೇ ರಿವ್ಯೂ ಕೊಡಬಾರ್ದಲ್ವ, ನಾನು ಯೂಸ್ ಮಾಡ್ದಲೇ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ. ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ. ಇದು ಯಾವ ರೀತಿ ಯೂಸ್ ಮಾಡೋದು ಅಂದರೆ ತುಂಬ ಸಾಫ್ಟ್ ಆಗೈತೆ. ಈಗ ನಾವು ಎತ್ಕೊಂಡ ತಕ್ಷಣ ಪಾಪು ಉಚ್ಚೆ ಮಾಡ್ತಾನೆ. ಈಗ ಬೇರೆ ಅವ್ರವ್ರು ನೆಂಟರೆ ಬಂದಿರ್ತಾರೆ ಅಂದ್ಕೊಳ್ಳಿ, ಅವ್ರ ಮೇಲೆ ಈಗ ನಾವು ಏನು ಪ್ಯಾಂಟ್ ಹಾಕಿರ್ತೀವಿ ಪಾಪುಗೆ ಅಂದ್ಕೊಳ್ಳಿ, ಅವಾಗ ಯೂರಿನ್ ಮಾಡಿಬಿಟ್ರೆ ಅವ್ರ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ. ಅದೆಲ್ಲ ಟೆನ್ಷನ್ ಇರುತ್ತೆ ಅಲ್ವಾ. ಇದು ಹಾಕಿದ್ರೆ ಇದ್ರೊಳಗೆ ಇರುತ್ತೆ, ಇದು ಮಾತ್ರ ನೆನೆಯುತ್ತೆ ಅಷ್ಟೇ. ಅವ್ರಿಗೆ ಬಟ್ಟೆಗೆಲ್ಲ ಏನೂ ಆಗಲ್ಲ. ಇದು ನಾವು ಎಷ್ಟು ಸೈಜ್ ಬೇಕಾದ್ರೂ ಹಾಕೋಬೋದು. ನೋಡಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಎಷ್ಟು ಸೈಜ್ ಬೇಕಾದ್ರೂ ಹಾಕೋಬೋದು. ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ನನ್ನ ಪಾಪಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದ ನಿಮಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬನ್ನಿ ಆಗಿದ್ರೆ ನೋಡೋಣ. ಇದು ಈ ರೀತಿ ಇರುತ್ತೆ ಅಲ್ವಾ, ಈ ರೀತಿ ಇದೆ ನೋಡಿ, ಈ ರೀತಿ ಇದೆ. ಹಿಂದೆಗಡೆ ಈ ರೀತಿ ಇದೆ. ಇದು ಫ್ರಂಟು, ಇದು ಬ್ಯಾಕು. ಇದಕ್ಕೆ ಇಲ್ಲಿ ಒಂದು ಇದನ್ನು ಕೊಟ್ಟಿರ್ತಾರೆ, ಇದ್ರೊಳಕ್ಕೆ ಇದನ್ನು ಹಾಕೋದು. ಒಂದು ಇದು ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರು, ಇದನ್ನು ಇದ್ರೊಳಕ್ಕೆ ಈ ರೀತಿ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ನೋಡಿ ಈ ರೀತಿ ಕಾಣ್ತಾ ಇದೆ ಅಲ್ವಾ, ನೋಡಿ ಈ ರೀತಿ ಹಾಕ್ಬಿಟ್ಟು ಸಮಕ್ಕೆ ಅದಕ್ಕೆ ಜೋಡಿಸೋದು. ತುಂಬ ಯೂಸ್ಫುಲ್ ಆಗಿದೆ ನನಗಂತೂ. ನನ್ನ ಮಗುಗೆ ಇವಾಗ 5 months ಆದ್ರೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇನ್ನೂ ಹೊಸ ಇದ್ದಂಗೆ ಇದ್ದಾವೆ. ಇದರಲ್ಲಿ 5 ಬರ್ತವೆ ನೋಡಿ, 5 ಬಂದಿದ್ದಾವೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗೈತೆ ಕ್ವಾಲಿಟಿ. ನಾನು ಯೂಸ್ ಮಾಡ್ತಾ ಇರೋದಕ್ಕೆ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೂ ಯಾವ್ದಾದ್ರು ಪಾಪುಗಳಿಗೆ ಯೂಸ್ಫುಲ್ ಆಗ್ಬೋದು ಅಂತ. ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಬಳು ಕೇಳಿದ್ಲು, ಬೇರೆಯವ್ರಿಗೂ ಯೂಸ್ಫುಲ್ ಆಗ್ಬೋದಲ್ವಾ. ಈಗ ನಾವೇ ಆಗಲಿ, ನಾನೇನು ಮಾಡ್ತೀನಿ ಗೊತ್ತಾ, ಮನೇಲಿದ್ದಾಗ ಇದನ್ನು ಯೂಸ್ ಮಾಡ್ತೀನಿ. ಯಾರಾದರೂ ನೆಂಟರು ಬಂದರೆ, ಆಚೆ ಏನಾದರೂ ಹಾಸ್ಪಿಟಲ್ ಏನಾದರೂ ಹೋದರೆ ಯೂಸ್ ಆ್ಯಂಡ್ ಥ್ರೋ ಡೈಪರ್ನ ಯೂಸ್ ಮಾಡ್ತೀನಿ. ಅದೇ ಇದು ಕ್ವಾಲಿಟಿ ಚೆನ್ನಾಗೈತೆ. ಇದನ್ನು ಆಚೆ ಹಾಕ್ಕೊಂಡು ಹೋಗ್ಬೋದು. ಅದೇ ಸ್ವಲ್ಪ ನೆನೆಯುತ್ತೆ ಅಲ್ವಾ, ಅವಾಗೇನು ಮಾಡೋಕ್ಕಾಗಲ್ಲ ಅಂತ ನಾನು ಅದು ಯೂಸ್ ಮಾಡ್ತೀನಿ. ಮನೇಲಿದ್ದರೆ ಇದನ್ನೇ ಯೂಸ್ ಮಾಡ್ತೀನಿ. ಚೆನ್ನಾಗೈತೆ. ಕಲರ್ 5 ಬರ್ತವೆ. 5ರಿಂದ 350 ಏನೋ ಸಮಥಿಂಗ್ ಅನಿಸುತ್ತೆ. ನಾನು ಮರ್ತುಬಿಟ್ಟಿದ್ದೀನಿ, ಮೀಶೋದಲ್ಲಿ ಬುಕ್ ಮಾಡಿದ್ನಿ ಅಲ್ವಾ, ಅದು ನೋಡಬೇಕು. ನಿಮ್ಗೆ ಯಾರಿಗಾದರೂ ಈ ಡೈಪರ್ದು ಬೇಕು ಅಂದರೆ, ವಾಷಬಲ್ ಡೈಪರ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವೇನಾದ್ರು ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ ಅಷ್ಟೇ. ನನಗೆ ಅಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗೈತೆ. ಈ ರೀತಿ ಒಳಕ್ಕೆ ಹಾಕ್ಬಿಟ್ಟು, ಈ ರೀತಿ ಒಳಕ್ಕೆ ಹಾಕಾದ್ಮೇಲೆ ಇದನ್ನು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ನಾವು ಬಟನ್ನ ಫಿಕ್ಸ್ ಮಾಡ್ಕೊಳೋದು. ಪಾಪುಗಳಿಗೆ ಎಷ್ಟಕ್ಕೆ ಬೇಕಾಗುತ್ತೆ, ಪಾಪುಗೆ 2 months ಬೇಬಿಯಿಂದನೂ ಯೂಸ್ ಮಾಡ್ಬೋದು ಕಡೆ ತನಕ. ಈಗ ನನ್ನ ಮಗಂಗಲ್ಲೇ 5 ತಿಂಗಳು ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಬಟನ್ ಇರುತ್ತೆ, ನೀವೇ ಫಿಕ್ಸ್ ಮಾಡ್ಕೋಬೋದು. ನೋಡಿ ಒಂಥರ ಚಡ್ಡಿ ಥರನೂ ಆಗುತ್ತೆ.
ಏನು ಅನ್ಸಲ್ಲ. ಇಲ್ಲಿ ಸಾಫ್ಟ್ ಇರುತ್ತೆ, ಇದು ಮೆತ್ತಗಿರುತ್ತಲ್ವ, ಏನು ಬೇಕಾದರೆ ನೀವು ಅವರು ಯೂರಿನ್ ಮಾಡಿದ ತಕ್ಷಣ ಚೇಂಜ್ ಮಾಡ್ಕೋಬೋದು. 5 ಇರ್ತಾವಲ್ವ, ದಿನದಲ್ಲಿ ಆಗ್ತವೆ. ಅದೇ ನಾವು ಬಟ್ಟೆ ಯೂಸ್ ಮಾಡಬೇಕು, ಬಟ್ಟೆ ಒಗಿಬೇಕು ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಈ ಬಿಸಿಲಲ್ಲಂತೂ ಒಣಗಿಸೋದು ತುಂಬ ಕಷ್ಟ ಅಲ್ವಾ. ಬಟ್ಟೆ ಎಲ್ಲ ಆಗಿರುತ್ತೆ. ಅದೇ ಇದಾದರೆ ಇದೊಂದಾಗಿರುತ್ತೆ ನೋಡಿ, ಈ ರೀತಿ ಇದೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಒಪಿನಿಯನು. ನಿಮಗೆ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ ಅಷ್ಟೇ. ನನಗಿಷ್ಟ ಆಯಿತು, ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ಬೇಬಿ ಡೈಪರ್ ನೋಡಿ, ಈ ರೀತಿ ಬರುತ್ತೆ. ಇದು ವಾಷಬಲ್. ಅದೇ ಡೈಪರ್ ಅಂದರೆ ನಾವು ಡೈಲಿ ಈಗ ನೈಟು ಹಾಕ್ಬಿಟ್ಟು ಮಲಗಿಸಿದ್ರು ಎಷ್ಟು ಬೇಕಾಗುತ್ತಲ್ವ. ಅದೇ ಪಾಪುಗೆ ಮಲಗಿಸ್ಬಿಟ್ಟು ಈಗ 10 ಗಂಟೆಗೆ ಮಲ್ಕೊಂಡ್ರೆ 12 ಗಂಟೆಗೆ ಪಾಪು ಎದ್ದೇಳ್ತಾವಲ್ವ, ಆವಾಗ ಚೇಂಜ್ ಮಾಡಿಕೊಂಡ್ರೂ ಇದನ್ನಾಗುತ್ತೆ. ಅದೇ ಯೂರಿನ್ನು ಸ್ಟಾಕ್ ಆಗಿರುತ್ತೆ, ಬೆಳಗ್ಗೆ ತನಕ ಅದೇ ಯೂಸ್ ಆ್ಯಂಡ್ ಥ್ರೋ ಡೈಪರ್ ಹಾಕಿರ್ತೀವಿ, ಪಾಪುಗಳಿಗೂ ಇರಿಟೇಷನ್ ಆಗ್ತಾ ಇರುತ್ತೆ. ಅದರಿಂದ ಇದಾದರೆ ಪಾಪು ಹಾಲು ಕುಡಿಯೋಕೆ ಎದ್ದೋತಾವಲ್ವ, ಫೀಡ್ ಮಾಡೋಕೆ ಎದ್ದೇಳ್ತೀವಿ. ಅವಾಗ ಯೂರಿನ್ ಮಾಡಿದರೆ ಚೇಂಜ್ ಮಾಡಿ, ಬೇರೆ 5 ಇರ್ತವಲ್ವ ಆಗ್ತವೆ, ಚೇಂಜ್ ಮಾಡಿ ಮಲಗಿಸಿದ್ರೆ ಆಯಿತು. ಇದಂತೂ ತುಂಬ ಚೆನ್ನಾಗೈತೆ ಕ್ವಾಲಿಟಿ, ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನನಗೂ ನೆನಪಿರಲಿಲ್ಲ ಇದನ್ನು ಶೇರ್ ಮಾಡ್ಕೋಬೇಕು ಅಂತ. ನನ್ನ ಫ್ರೆಂಡು ನನ್ನ ಪಾಪುಗೆ ಯೂಸ್ ಮಾಡ್ತಾ ಇದ್ನಲ್ವ, ಕೇಳಿದ್ಲು ನೀನು ಡೈಪರ್ ಯೂಸ್ ಮಾಡ್ತೀನಿ ಅಂತ. ನಾನು ವಾಷಬಲ್ ಯೂಸ್ ಮಾಡ್ತೀನಿ, ಮನೇಲಿದ್ದರೆ. ಆಚೆ ಹೋದರೆ ಮಾತ್ರ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಲಿಂಕ್ ಕಳಿಸು ಅಂದಿದ್ಲು. ಅವಳು ಬುಕ್ ಮಾಡ್ಕೊಂಡಿರಬೇಕು, ಅವಳು ಕೇಳಿದ್ಲಲ್ವಾ. ಅಂದರೆ ಒಂಥರ ಕ್ವಾಲಿಟಿ ಚೆನ್ನಾಗೈತೆ, ಅದಕ್ಕೋಸ್ಕರ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.